ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಕಬಾಬ್ ಅಂದರೆ ನಾನ್ ವೆಜ್ ಅಂತ ಅಂದ್ಕೊಂಡ್ಬಿಡ್ತಾರೆ, ಆದರೆ ವೆಜ್ಜಲ್ಲೂ ಕೂಡ ರುಚಿಯಾಗಿ ಕಬಾಬ್ ಮಾಡ್ಕೋಬೋದು. ಬನ್ನಿ ಇವತ್ತು ಹಲಸಿನಕಾಯಿನ ಉಪಯೋಗಿಸಿ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಏನೇನು ಬೇಕಂತ ಕೂಡ ನೋಡೋಣ. ಈಗ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರನ್ನು ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಹಲಸಿನಕಾಯಿನ ಸೇರಿಸ್ಕೋಬೇಕು. ಇದು ಹಣ್ಣಾಗಿರೋದಲ್ಲ, ಕಾಯಾಗಿರುವಂಥ ಹಲಸಿನಕಾಯಿ. ಸಿಪ್ಪೆ ತೆಗೆದು ಇದನ್ನು ಮಜ್ಜಿಗೆನಲ್ಲಿ ನೆನೆಸಿಡಬೇಕಾಗತ್ತೆ. ಈ ರೀತಿ ನೆನೆಸಿದ್ರೆ ನಿಮಗೆ ಹಲಸಿನಕಾಯಿ ಕಪ್ಪಾಗೋದನ್ನು ಅವಾಯ್ಡ್ ಮಾಡ್ಬೋದು. ಇಲ್ಲಾಂದರೆ ಹಲಸಿನಕಾಯಿ ನೀವು ಕಟ್ ಮಾಡ್ತಾ ಇದ್ದಂಗೆ ಕಪ್ಪಾಗಕ್ಕೆ ಶುರುವಾಗ್ಬಿಡುತ್ತೆ. ಈಗ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ನೆನಪಿರಲಿ, ಹಲಸಿನಕಾಯಿ ಹಸಿದಾಗಿದ್ದರೆ ನಾವು ಕಬಾಬ್ನ ಹಾಗೆ ಕೂಡ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಬಲ್ತಿದೆ ಅಂತ ಅನಿಸಿದ್ರೆ ನಿಮಗೆ, ನೀವು ಅದನ್ನು ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಅಥವಾ ತುಂಬ ಬಲ್ತಿದ್ರೂ ಕೂಡ ಒಂದು ವಿಸಿಲಷ್ಟು ನೀವು ಕುಕ್ಕರಲ್ಲಿ ಕೂಗಿಸ್ಕೋಬೋದು. ಇದು ನೀವು ಯಾವ ಹಲಸಿನಕಾಯಿನ ತೊಗೊತಾ ಇದ್ದೀರಾ ಅನ್ನೋದ್ರ ಮೇಲೆ ನೀವು ಎಷ್ಟು ಪ್ರಮಾಣದಲ್ಲಿ ಬೇಯಿಸ್ಕೋಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ನಾನು ಒಂದು ವಿಸಿಲಷ್ಟು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಒಂದು ವಿಸಿಲ್ ಆದಮೇಲೆ ಅದರಲ್ಲಿರೋವಂಥ ನೀರನ್ನೆಲ್ಲ ತೆಗೆದು ನಾನು ಈಗ ಹಲಸಿನಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ. ಹಾಗಂತ ತುಂಬ ಸಾಫ್ಟ್ ಆದರೂ ಕೂಡ ಕಬಾಬ್ ಮಾಡಿದಾಗ ಅಷ್ಟು ಟೇಸ್ಟ್ ಆಗಿರಲ್ಲ. ಈಗ ಈ ಕಬಾಬ್ಗೆ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ರೆಗ್ಯುಲರಾಗಿ ಸಿಗುವಂಥ ಕಬಾಬ್ ಪೌಡರ್ನೇ ತೊಗೊಂಡಿದ್ದೀನಿ. ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟನೋ ಅದನ್ನು ನೀವು ತೊಗೋಬೋದು. ಈಗ ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಹಾಕಿದ್ರೆ ನಿಮಗೆ ಮಧ್ಯದಲ್ಲಿ ಕಬಾಬ್ ತಿನ್ನುವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ 1 ಟೀ ಸ್ಪೂನಷ್ಟು ಇದಕ್ಕೆ ಎಳ್ಳನ್ನು ಸೇರಿಸಿದ್ರೆ ಸಾಕು. ಇದರ ಜೊತೆಗೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಇದು ಕೂಡ ನಿಮಗೆ ಒಳ್ಳೆ ರುಚಿ ಕೊಡುತ್ತೆ. ಹಾಗೆ ಇದಕ್ಕೆ ನಾನಿಲ್ಲಿ 1 ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ನೀವು ವೆಜಿಟೇರಿಯನ್ಸ್ ಆದರೆ ಮೊಟ್ಟೆನ ಹಾಕದೆ ಕೂಡ ಹಾಗೇ ಒಂದು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಂಡು ನೀವು ಕಬಾಬ್ನ ಮಾಡ್ಕೋಬೋದು. ನಾನ್ ವೆಜ್ ತಿನ್ನೋರಾದರೆ 1 ಮೊಟ್ಟೆನ ಹಾಕ್ಕೋಬೋದು. ಹಾಕಲೇಬೇಕು ಅಂತ ಕೂಡ ಏನಿಲ್ಲ. ನಾನಿಲ್ಲಿ 1 ಮೊಟ್ಟೆನ ಇವತ್ತು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಈ ಕಬಾಬ್ ಪೌಡರ್ನಲ್ಲಿ ಉಪ್ಪು ಖಾರ ಎಲ್ಲ ಇರೋದ್ರಿಂದ ನಾವು ಎಕ್ಸ್ಟ್ರಾ ಇದಕ್ಕೆ ಖಾರದ ಪುಡಿ ಆಗಲಿ ಉಪ್ಪಾಗಲಿ ಸೇರಿಸೋ ಅವಶ್ಯಕತೆ ಇಲ್ಲ. ಈಗ ಈ ಮೊಟ್ಟೆನ ಈ ಕಬಾಬ್ ಪೌಡ್ರ್ ನಾವೇನು ಉಪಯೋಗಿಸಿದ್ದೀವಿ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಹಲಸಿನಕಾಯಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಯಾವ ರೀತಿ ಹಲಸಿನಕಾಯಿನ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಅದನ್ನು ನೀವು ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ 1 ಕೂಗಷ್ಟು ಕೂಗಿಸ್ಕೊಂಡೆ ಅಂತ ಎಳೆದನ್ನು ಕೂಡ ಕೂಗಿಸ್ಕೊಂಡ್ಬಿಟ್ರೆ ನಿಮಗೆ ಕಬಾಬು ಚೆನ್ನಾಗಾಗಲ್ಲ. ಈಗ ನೋಡಿ, ಇದು ಮ್ಯಾರಿನೇಷನ್ಗೆ ಬೇಕಾದಂಥ ಮಸಾಲೆ ರೆಡಿಯಾಗಿದೆ. ಈಗ ನಾವು ಬೇಯಿಸಿಟ್ಕೊಂಡಂಥ ಹಲಸಿನಕಾಯಿನ ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಬಿಟ್ಟು ಇದನ್ನು ಕರಿಬೇಕಾಗತ್ತೆ. ಆವಾಗ ನಿಮಗೆ ಉಪ್ಪು ಖಾರ ಎಲ್ಲ ಇದಕ್ಕೆ ಚೆನ್ನಾಗಿ ಹಿಡಿದಿರುತ್ತೆ. ಇದೇ ರೀತಿ ನಾನು ಸುಮಾರು ರೆಸಿಪಿಗಳನ್ನ ತೋರಿಸಿದ್ದೀನಿ. ಅದರಲ್ಲೂ ಹಲಸಿನಕಾಯಿನಲ್ಲಿ ನಾಟಿ ಶೈಲಿನಲ್ಲಿ ಮಾಡೋ ಅಂಥ ಹಲಸಿನಕಾಯಿ ಚಾಪ್ಸ್ನ ಕೂಡ ತೋರಿಸಿದ್ದೀನಿ. ಸಾಧ್ಯವಾದರೆ ನಾನು ಈ ವಿಡಿಯೋ ಎಂಡ್ ಸ್ಕ್ರೀನ್ನಲ್ಲಿ ಅದನ್ನು ಹಾಕಿರ್ತೀನಿ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ತುಂಬ ರುಚಿಯಾಗತ್ತೆ. ಒಂದು ಸರಿ ಟ್ರೈ ಮಾಡಿ. ಈಗ ಇದನ್ನೆಲ್ಲ ಕಲಸಿ ಒಂದು 10 ನಿಮಿಷ ಇದನ್ನು ಹಾಗೇ ನೆನೆಯೋದಕ್ಕೆ ಬಿಟ್ಬಿಡೋಣ. ಇದು ನೆನೆಯೋಷ್ಟರಲ್ಲಿ ಎಣ್ಣೆನ ಕಾಯಿಸ್ಕೋಬೇಕಾಗತ್ತೆ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಒಂದು ಸಣ್ಣ ಪೀಸಷ್ಟು ನಾವು ಕಬಾಬ್ ಏನು ಮಾಡ್ಕೊಂಡಿದ್ದೀವಿ ರೆಡಿ, ಅದನ್ನು ಹಾಕಿ ನೋಡಬೇಕು. ಈಗ ನೋಡಿ, ಕರೆಕ್ಟಾಗಿ ಎಣ್ಣೆ ಕಾದಿದೆ. ಇವಾಗ ನಾವು ರೆಡಿ ಮಾಡಿಟ್ಕೊಂಡಂಥ ಹಲಸಿನಕಾಯಿನ ಇದ್ರ ಜೊತೆಗೆ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಕರೆದು ಇಟ್ಕೋಬೇಕಾಗತ್ತೆ. ಇದು ನಿಮಗೆ ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಲಸಿನಕಾಯಿನ ಉಪಯೋಗಿಸಿ ಒಂದು ಬಿರಿಯಾನಿನ ಕೂಡ ಮಾಡಿ ತೋರಿಸ್ತೀನಿ. ಆ ವಿಡಿಯೋಗೋಸ್ಕರ ನೀವೆಲ್ಲ ವೆಯ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈಗ ಒಂದು 2 ನಿಮಿಷ ಆದಮೇಲೆ ಇದನ್ನು ತಿರುಗಿಸ್ಕೋಬೇಕು. 2 ನಿಮಿಷ ಆದಮೇಲೆ ಒಂದು ಸರಿ ತಿರುಗಿಸ್ಕೊಂಡು ಮತ್ತೆ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ, ಒಳ್ಳೆ ಕಲರ್ ಕೂಡ ಬಂದಿದೆ ಕಬಾಬು. ಹಾಗೆ ಕ್ರಿಸ್ಪಿಯಾಗಿ ಕೂಡ ಕಾಣ್ತಾ ಇದೆ ಅಲ್ವಾ. ಯಾರಾದರೂ ಈ ನಾನ್ ವೆಜ್ ತಿನ್ನೋರಿಗೆ ಇದನ್ನು ತೋರಿಸ್ಬಿಟ್ರೆ ಏನೋ ಚಿಕನ್ನೇ ಮಾಡಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ.
ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ ಇದು. ಈಗ ನೋಡಿ, ಎಣ್ಣೆ ಯಾವಾಗ ನೊರೆ ಎಲ್ಲ ಕಮ್ಮಿ ಆಗಿದೆ ಅಂತ ಅನಿಸುತ್ತೋ ಆಗ ನಿಮಗೆ ಮಾಡಿದಂಥ ಕಬಾಬು ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ಎಣ್ಣೆಯಿಂದ ತೆಗೆದುಬಿಟ್ಟು ನೀವು ಸರ್ವ್ ಮಾಡ್ಬೋದು. ಇದು ಇನ್ನೂ ಒಂದು ಸ್ವಲ್ಪ ರುಚಿಯಾಗಿ ಹಾಗೆ ಇನ್ನೂ ಖಾರವಾಗಿ ಬೇಕು ಅಂದರೆ ಇದಕ್ಕೆ ನಾನು ನೆಕ್ಸ್ಟು ಇಲ್ಲಿ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ. ಏನಂದರೆ ಕೆಲವರು ತುಂಬ ಖಾರ ಇಷ್ಟಪಡ್ತಾರೆ, ಅವರಿಗೆ ಇದರಲ್ಲಿರೋ ಅಂಥ ಖಾರ ಸಾಕಾಗಲ್ಲ. ಅಂಥ ಟೈಮ್ನಲ್ಲಿ ಹಾಗೆ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿಮೆಣ್ಸಿನ್ಕಾಯಿನ ನಾವು ಫ್ರೈ ಮಾಡಿಕೊಂಡಾಗ ಅದರಲ್ಲಿರೋವಂಥ ಖಾರದಂಶ ಸ್ವಲ್ಪ ಕಮ್ಮಿ ಆಗುತ್ತೆ, ಹಾಗೆಯೇ ನಿಮಗೆ ಗರಿಗರಿಯಾಗುತ್ತೆ. ಇದನ್ನು ನೀವು ಈ ಕಬಾಬ್ ಜೊತೆಗೆ ನೆಂಚ್ಕೊಂಡು ತಿಂದಾಗ ಇನ್ನೂ ಒಂದು ಸ್ವಲ್ಪ ಸ್ಪೈಸಿಯಾಗಿ ಅಂದರೆ ಖಾರವಾಗಿ ನಿಮಗೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಮೆಣಸಿನ್ಕಾಯಿ ಹಾಗೆ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಕಬಾಬ್ ಜೊತೆಗೆ ಸೇರಿಸ್ಕೊಂಡ್ರೆ ನಿಮಗೆ ರುಚಿಯಾದಂಥ ಹಲಸಿನಕಾಯಿ ಕಬಾಬು ರೆಡಿಯಾಗಿಬಿಡುತ್ತೆ. ನೀವು ಈ ಸೀಸನ್ನಲ್ಲಿ ಹಲಸಿನಕಾಯಿ ಯಥೇಚ್ಛವಾಗಿ ಸಿಗುತ್ತೆ. ಒಂದು ಸರಿ ಈ ರೆಸಿಪಿನ ಮಾಡಿ ನೋಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.